ಎಲ್ಲ ನಮ್ಮ ರಾಜ್ಯದ ಜನತೆ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ಇವತ್ತು 18/4/2026 ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಒಂದು ದೂರು ನೀಡಲು ಬಂದಿದ್ದೇನೆ. ಅಂದರೆ ಮನವಿ ಅಂತ ಹೇಳ್ಬೋದು. ಅದನ್ನು 7/4/2025 ರಾಜ್ಯದ ಕಂದಾಯ ಸಚಿವರಿಗೆ ಜಿಲ್ಲಾಧಿಕಾರಿ AC ಹಾಗೂ ಬೆಳ್ತಂಗಡಿ ತಹಸೀಲ್ದಾರ್ವರಿಗೊಂದು ದೂರು ನೀಡಿದೆ. ಧರ್ಮಸ್ಥಳ ಗ್ರಾಮದ ಸರ್ವೆ ನಂಬರ್ 157/3 ಹಾಗೂ 157 ಇದು ಸರ್ಕಾರಿ ಭೂಮಿ ಆಗಿದ್ದು ಇದನ್ನು ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಬೇಕು ಎಂದೊಂದು ದೂರು ನೀಡಿದೆ. ಅದರ ಪ್ರಕಾರವಾಗಿ ಜಿಲ್ಲಾಧಿಕಾರಿಗಳು ಅದಕ್ಕೆಲ್ಲ ಸ್ಪಂದನೆ ನೀಡಿ ಬೆಳ್ತಂಗಡಿ ತಾಲೂಕು ಕಚೇರಿಗೆ ಕಳಿಸಿಕೊಟ್ಟಿರ್ತಾರೆ. ಆದರೆ ತಾಲೂಕು ಕಚೇರಿಯಲ್ಲಿ 1 ವರ್ಷದಿಂದ ತುಂಬ ವಿಳಂಬ ಮಾಡ್ತಾ ಇದ್ದಾರೆ. ಇದೇ ವಿಷಯವನ್ನು ಒಂದೊಂದು ಅರ್ಜಿ ಆಗೋಲ್ಲ, ಹೋಗೋದು ಕೇಳೋದು ಇದೇ ಆಗೋಯಿತು. ಒಂದು ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ವಶಪಡಿಸಿ ಅದರಲ್ಲಿ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಅಯೋಧ್ಯೆ ಹೋಟ್ಲ ಕಟ್ಟಿದ್ದಾರೆ. ಅದು ಹೌದಾ ಅಲ್ವಾ ಅಂತ ಜನರಿಗೆ ತಿಳಿಸ್ಬೇಕು, ನಮಗೂ ತಿಳಿಸ್ಬೇಕು. ಅಂದರೆ ಜಾಲತಾಣ ತುಂಬ ಗೊಂದಲ ಆಗ್ತಾ ಇತ್ತು. ಒಂದು ಆನೆ ಮಾವುತ ಅಂದರೆ ವಂಶಪಾರಂಪರ್ಯವಾಗಿ ಧರ್ಮಸ್ಥಳ ದೇವಸ್ಥಾನ ಆನೆಯನ್ನು ಸಾಕಿ ಬಂದಿರುವಂಥ ಕುಟುಂಬದವರು, ಅದರಲ್ಲಿ ಆನೆ ಮಾವುತ, ನಾರಾಯಣ ಮತ್ತು ಯಮುನಾ ಇವರ ಕೊಲೆಯಾಗಿರೋ ಜಾಗದಲ್ಲಿ ಅಯೋಧ್ಯೆ ಹೋಟ್ಲನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ಕಡೆ ವಾದ ಇದ್ದರೆ, ಇನ್ನೊಂದು ಕಡೆ ಇಲ್ಲ, ಅದು ವೀರೇಂದ್ರ ಹೆಗ್ಡೆಯವರ 158/3 ಸರ್ವೆ ನಂಬರಲ್ಲಿ ನಿರ್ಮಾಣವಾಗಿರೋದು ಒಂದು ಕಡೆ ವಿವಾದ ನಡೀತಾ ಇತ್ತು. ಗೊಂದಲ ಒಂದು ವಾತಾವರಣ ಆಯಿತು. ಅಂಥ ಸಂದರ್ಭದಲ್ಲಿ ನಾನೊಂದು ಅರ್ಜಿ ಹಾಕಿದೆ. ಇದು ಸರ್ಕಾರ ನಮ್ಮ ಪ್ರಕಾರವಾಗಿ ಮ್ಯಾಪ್ ಎಲ್ಲ ನೋಡ್ತಾ ಇರೋದ್ರೆ ಸರ್ಕಾರಿ ಭೂಮಿ, ಇದನ್ನು ಸರ್ಕಾರ ಸ್ವಾಧೀನಪಡಿಸಬೇಕು, ಅಳತೆ ಮಾಡಿ, ಇಲ್ಲ ಗೊಂದಲವನ್ನು ಸರಿಪಡಿಸಬೇಕು ಎಂಬ ಒಂದು ಅರ್ಜಿ ಹಾಕಿದೆ. ಆದರೆ ತುಂಬ ವಿಳಂಬ ಮಾಡ್ತಾಯಿದ್ರು ಬೆಳ್ತಂಗಡಿ ತಹಸೀಲ್ದಾರ್ರವರು, ಆ ತಂಡ. ಅದಕ್ಕೆ ಇವಾಗ ಕೊನೆಯದಾಗಿ 28/4/2026 ಇದು ಸರ್ವೆ ಮಾಡ್ತೀವಿ ಅಂತೇಳಿ ಸರ್ವೆ ಅಧಿಕಾರಿಗಳು ನಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಆದರೆ ನಾವಿದ್ದು ಸರ್ವೆ ಮಾಡಿದರೆ ಸರಿಯಾಗಿರ್ತಾ ಇತ್ತು, ನಮಗೂ ಒಂದು ಅದರ ಅರಿವು ಆಗ್ತಾಯಿತ್ತು, ಏನು ಹೌದಾ ಅಲ್ವಾ ಅಂತ. ಇದು ಯಾವುದೋ ರೀತಿಯಲ್ಲಿ ಆ ಸರ್ವೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಮುಖ್ಯಮಂತ್ರಿಗೆ ಹಾಗೂ ಕಂದಾಯ ಇಲಾಖೆಗೆ, ಜಿಲ್ಲಾಧಿಕಾರಿಯವರಿಗೆ ಎಲ್ಲರಿಗೂ ಒಂದು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಸನ್ಮುಖದಲ್ಲಿ ನಾವು ಇರ್ತೀವಿ, ನಮ್ಮೊಂದಿಗೆ ವಕೀಲರು ಹಾಗೂ ಸರ್ವೆ ಅಧಿಕಾರಿಯವರು ಇರ್ತಾರೆ. ಅದೇ ರೀತಿಯಲ್ಲಿ ವಿಡಿಯೋ ರೆಕಾರ್ಡ್ ಆಗಿರಬೇಕು, ಅದೇ ರೀತಿಯಲ್ಲಿ ತಹಸೀಲ್ದಾರ್ ಇರಬೇಕು. ಇದೊಂದು ಸೂಕ್ಷ್ಮ ವಿಷಯ ಆಗಿರುತ್ತೆ, ಗೊತ್ತು ಎಲ್ಲರಿಗೂ. ಅದಕ್ಕೋಸ್ಕರ ತಹಸೀಲ್ದಾರರು ಹಾಗೂ ನಾವು ಎಲ್ಲ ಒಂದಾಗಿ ನಿಂತಿದ್ದನ್ನು ಸರ್ವೆ ಮಾಡಿ ಜನರಿಗೆ ಒಂದು ಗೊಂದಲ ವಾತಾವರಣ ಸರಿಪಡಿಸಿಕೊಡ್ಬೇಕು ಎಂಬುದರ ನಮ್ಮ ಉದ್ದೇಶ. ಅದಕ್ಕೆ ಇವಾಗ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ವಿ. 28ನೇ ತಾರೀಕು ಅಳತೆ ಮಾಡ್ತೇವೆ ಅಂತ ಹೇಳಿದ್ರು. ನಾವಿಲ್ಲದಿದ್ದರೂ ವಿಡಿಯೋ ರೆಕಾರ್ಡ್ ಮುಖಾಂತರವಾಗಿ ಅದು ಸರ್ವೆ ಮಾಡಿಸ್ಬೇಕು. ಆದಷ್ಟು ನಮ್ಮನ್ನು ನಿಲ್ಲಿಸಿ, ನಮಗೆ ಅದು ಅಲ್ಲದಲ್ಲಿ ಹೋಗ್ಬೇಕಾದ್ರೆ ಪೊಲೀಸ್ ಬಂದೋಬಸ್ತ್ ಬೇಕಾಗತ್ತೆ, ಅದನ್ನು ಕೊಡಿಸ್ಬೇಕಾಗತ್ತೆ. ಇದು ಅಲ್ಲದೆ ನಾವು ಕೇಳಿದ್ದೀವಿ, ಆ ಸರ್ವೆಗೆ ಬೇಕಾದರೂ ಖರ್ಚು ವೆಚ್ಚವನ್ನು ನಮ್ಮ ಕಡೆಯಿಂದಲೇ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಇದಕ್ಕೆ ಸ್ಪಂದಿಸಿ ಅದು ಸತ್ಯಾಸತ್ಯ ಘಟನೆಯನ್ನು ರಾಜ್ಯ ಜನತೆಗೆ ತಿಳಿಸೋ ಕೆಲಸವನ್ನು ಬೆಳ್ತಂಗಡಿ ತಹಸೀಲ್ದಾರ್ ಮಾಡಬೇಕು. ಇದು ಅಲ್ಲದೆ ಏನಾದರೂ ಒತ್ತಡದ ಮೇಲೆ, ಇವಾಗಲೇ ಹೇಳ್ತಾ ಇದ್ದಾರೆ ಒತ್ತಡ ಅಂತ ಹೇಳ್ತಾ ಇದ್ದಾರೆ, ಒತ್ತಡದ ಮೇಲೆ ಕಾನೂನು ಉಲ್ಲಂಘನೆ ಮಾಡಿ ನೀವೇನ ಕೆಲಸ ಮಾಡಿದರೆ ಮುಂದೆ ಗೊತ್ತಿರ್ಬೋದು, ಇವಾಗ ಕೆಲವೊಂದು ಅಧಿಕಾರಿಯವರಿಗೆ ಶಿಕ್ಷೆ ಆಗ್ತಾ ಇರೋದು, ಅದೇ ಅನುಭವ ನಿಮಗೂ ಬರೋ ಪರಿಸ್ಥಿತಿ ಬರ್ಬೋದು, ಇವತ್ತಲ್ಲ ನಾಳೆ. ಅದಕ್ಕೆ ನೀವು ಹೋಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ಶಿಕ್ಷೆಗೆ ಒಳಗಾಗಬೇಡಿ ಎಂದು ಹೇಳ್ಕೊಳ್ತಾ ಇದ್ದೀವಿ. ಇಲ್ಲ ನಿಮಗೆ ಒತ್ತಡ ಇದೆ, ಮಾಡಲಿಕ್ಕೆ ಆಗಲ್ಲ ಅಂತಿದ್ದರೆ ಹೇಳಿ, ನಾವು ನ್ಯಾಯಾಲಯ ಮುಖಾಂತರವಾಗಿ ಅದು ಮಾಡಿಸುವ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ನಮ್ಮ ವಕೀಲರು ನೋಟಿಸ್ ಮಾಡಿದ್ದಾರೆ, 15 ದಿನ ಟೈಮ್ ಕೊಟ್ಟಿದ್ದಾರೆ. 15 ಒಳಗಡೆ ಸರ್ವೆ ಮಾಡದೇ ಇದ್ದರೆ ನಾವು ನ್ಯಾಯಾಲಯ ಮುಖಾಂತರವಾಗಿ ಸರ್ವೆ ಮಾಡಿಸುವ ಅಂತ ನೋಟಿಸ್ ಕೊಟ್ಟಿದ್ದೀವಿ. ಕಾನೂನು ಉಲ್ಲಂಘನೆ ಮಾಡದೆ ಕಾನೂನುಬದ್ಧವಾಗಿ ಇದು ಸರ್ವೆ ಮಾಡಿ ಅಂತ ಈ ಮೂಲಕ ಅಧಿಕಾರಿಯವರಿಗೂ